ಒಂದು ವಾತಾವರಣದಲ್ಲೇ ಡಿ ಕೆ ಶಿವಕುಮಾರ್ ಅವರನ್ನು ಸೆಳೆಯಲು ಸಫಲ ಆಗ್ತದನ ಬಿ ಜೆ ಪಿ ಅಥವಾ ಸಿದ್ದರಾಮಯ್ಯನವ್ರು ಹೋಗ್ತಾರ? ಅಸಾಧ್ಯದ ಮಾತು ಅನ್ನಿಸ್ತದ. ಸಿದ್ದರಾಮಯ್ಯನವ್ರದ್ದು ಸೈದ್ಧಾಂತಿಕವಾಗಿ ಬಂದಿದ್ದಾರೆ, ಹೋಗೋದು ಭಾಳ ಕಷ್ಟ. ಮತ್ತು ಶಾಸಕರ ಬೆಂಬಲವೂ ಅದ ಅವ್ರದ್ದು. 89 ಜನ ಶಾಸಕರಿದ್ದಾರೆ ಅಂತ ಇವತ್ತಿಗೆ ಹೇಳ್ತಾ ಇದ್ದಾರೆ. ಅದು ನನ್ನೂ 40-50 ಡಿ ಕೆ ಶಿ ಅವರು ಇದ್ದಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತದ್ದು ಹವ್ಯಾಕರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸುಳ್ಳು ಆಗ್ತದೋ ಕರೆ ಆಗ್ತದೋ ಗೊತ್ತಿಲ್ಲ. ಇನ್ನು ಅಧಿವೇಶನ ಮುಗಿದಲ್ಲಿ ಇದೆಲ್ಲ ಹೊರಗೆ ಬರೋದು ಸಾಧ್ಯಗಳಿದ್ದಾವೆ. ಆದರೂ ಮೋದಿಯವರ ಕಣ್ಣು ಮಾತ್ರ ಕರ್ನಾಟಕ ಮೇಲೆ ಅದ. ಯಾಕಂದರೆ ಕರ್ನಾಟಕ ಒಂದು ಸರ್ಕಾರ ಬಿದ್ದು ಹೋಯ್ತಂದ್ರೆ ಮೂಲಭೂತವಾಗಿ ಕಾಂಗ್ರೆಸ್ ವೀಕ್ ಆಗ್ತದೆ ಅನ್ನೋದು ಒಂದು ತರ್ಕ. ಕಾಂಗ್ರೆಸ್ ಮುಕ್ತ ಭಾರತ ಮಾಡೋ ದಿಶೆಯಲ್ಲೇ ಅವರು ಇದನ್ನು ತೀವ್ರವಾಗಿ ಶೀಘ್ರವಾಗಿ ತಗೊಂಡಾರಂತ ಮಾತುಗಳಿಗೆ ಬರ್ತಾ ಇದ್ದಾವೆ. ಇನ್ನು ಈ ವಿಷಯ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ಬಿಟ್ಟಂಥ ವಿಷಯ ಏನು ಮಾಡ್ತಾರೋ ಗೊತ್ತಿಲ್ಲ. ಇಬ್ಬರಲ್ಲಿ ಯಾರು ಹೋಗ್ತಾರೋ ಅನ್ನೋದು ಗೊತ್ತಿಲ್ಲ. ಬಟ್ ಹೆಚ್ಚಿಗೆ ಡಿ ಕೆ ಶಿ ಅವರು ಜಿಗಿತಾರ ಅನ್ನೋಂಥ ಮಾತದ. ಆದರೂ ಅವ್ರು ಕಟ್ಟರ್ ಕಾಂಗ್ರೆಸ್ಸಿಗರು ಹೋಗಲಿಕ್ಕೆಲ್ಲ ಸೆಕೆಂಡ್ ಒನ್ ಇದ್ದಾರೆ. ಇನ್ನು ಒಬ್ಬರು ಸರಿಸೋದು ಅಷ್ಟೇ ಅವ್ರು ಬೇಕಾಗಿದ್ದು ಸಿದ್ದರಾಮಯ್ಯರನ್ನ. ಅಷ್ಟಾದ್ರೆ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತೇಳಿ ಅತ್ಯಂತ ಸ್ಪಷ್ಟತೆ ಅದು ಬರ್ತಾಯಿದೆ. ಆದರೂ ರಾಜಕೀಯದಲ್ಲಿ ಏನು ಹರಿವು ಅನ್ನೋದು ಚೇಂಜ್ ಆಗ್ಬೋದಲ್ಲ, ನೋಡೋಣ ಏನಾಗ್ತದೆ ಅಂತೇಳಿ. ಈಗೇನಿದ್ರು ಮೋದಿ ಅವರ ಮತ್ತು ಶಾ ಅವರ ಕರ್ನಾಟಕದ ಮೇಲೆ ಅದ. ಅದಕ್ಕೆ ಅವ್ರು ಏನು ಬೇಕಾದ ಮಾಡಲಿಕ್ಕೂ ಸಿದ್ಧ. ಯಾಕಂದರೆ ಅವ್ರಿಗೆ ಬೇಕಾಗಿದ್ದು ಮುಖ್ಯ ಏನಪ್ಪ ಅಂದರೆ ಅಧಿಕಾರ ಮತ್ತು ಕಾಂಗ್ರೆಸ್ಸಿನ ಕೊಲ್ಯಾಪ್ಸ್ನೆಸ್. ಕಾಂಗ್ರೆಸ್ ನಿರ್ನಾಮ ಆಯ್ತಂದ್ರೆ ಇನ್ನು ಮುಂದಿನ 10-20 ವರ್ಷಗಳು ಮೋದಿಯವ್ರ ಕಾಲ ಮುಗಿಯುವವರೆಗೂ ಕಾಂಗ್ರೆಸ್ ಹೇಳೋದು ಕಷ್ಟದ. ಇನ್ನುಳಿದ ಪಕ್ಷಗಳು ಒಂದಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕಿತ್ತಾಕುವ ಸಾಧ್ಯತೆಗಳು ಭಾಳ ಕಡಿಮೆ ಇದ್ದಾವೆ ಅಂತ ಹೇಳ್ತಾ, ಇದು ಇತ್ತೀಚಿನ ಡೆವಲಪ್ಮೆಂಟ್. ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.